ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ವಿನಯ್. ಸೊ ಇವತ್ತು ನಾನು ರೆಡಿಯಾಗಿ ನಮ್ಮ ಪ್ರೊಡ್ಯೂಸರ್ ಮನೆಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ಮೊನ್ನೆ ನಂದು ಲಾಸ್ಟ್ ಡೇ ಶೂಟ್ ಮುಗೀತು. 7 years ಸೇವಂತಿಯಲ್ಲಿ ವರ್ಕ್ ಮಾಡಿದೆ. ಫೈನಲಿ ನಾನು 2000 ಎಪಿಸೋಡ್ಸ್ ಕಂಪ್ಲೀಟ್ ಮಾಡಿ ಆಮೇಲೆ ಪ್ರಾಜೆಕ್ಟು ಕಂಟಿನ್ಯೂ ಆದರೆ ಕಂಟಿನ್ಯೂ ಮಾಡೋಣ, ಇಲ್ಲಾಂದರೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೆ. 2000 ಎಪಿಸೋಡ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ. ಮಧ್ಯಕ್ಕೇ ಅಂದರೆ ಇನ್ನೊಂದು 25 ಎಪಿಸೋಡ್ಸ್ ಅನಿಸುತ್ತೆ ನಾನು ಇರಲ್ಲ 2000ಗೆ. ಸೊ ನಂದು ಲಾಸ್ಟ್ ಡೇ ಶೂಟ್ ಆಯಿತು. ಇವತ್ತು ಅವರು ನನಗೆ ಫೇರ್ವೆಲ್ ಪಾರ್ಟಿ ಕೊಡ್ತೀನಿ ಅಂತ ಕರೀತಿದ್ದಾರೆ ಮನೆಗೆ. ಸೊ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ಆಗಿದ್ದೀನಿ ಇವಾಗ ಪ್ಲಾನ್ ಮಾಡಿದೆ. ಥ್ಯಾಂಕ್ ಯು ಫಾರ್ ಯುವರ್ ಸ್ಕ್ರೀನ್ ಸ್ಪೇಸ್. ಸೊ ತುಂಬ ಅಂದರೆ ಅವತ್ತು ಲಾಸ್ಟ್ ಡೇ ಶೂಟ್ ಇದ್ದಾಗ ತುಂಬ ಎಮೋಷ್ನಲ್ ಆಗಿಬಿಟ್ಟಿದೆ. ಬಿಕಾಸ್ 7 years ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿ ಇವಾಗ ಸಡನ್ನಾಗಿ ಕಂಪ್ಲೀಟ್ ಶೂಟಿಂಗ್ ಬಿಡಬೇಕು, ಕ್ಯಾಮ್ರಾ ನೋಡೋಂಗಿರಲ್ಲ, ಕೆಲಸ ಮಾಡೋಂಗಿರಲ್ಲ, ಕಂಪ್ಲೀಟ್ ಅಂದರೆ ಇವಾಗ ಇಂಡಸ್ಟ್ರಿಗೆ ಬಂದು ಆಲ್ಮೋಸ್ಟ್ ನಾನು 10 years ಆಗುತ್ತೆ. 10 years ಇಷ್ಟೊಂದು ಬ್ಯುಸಿ ಇದ್ದು ಇವಾಗ ಸಡನ್ನಾಗಿ ಮನೇಲಿ ಕೂತ್ಕೋಬೇಕು ಅಂದರೆ ತುಂಬ ಕಷ್ಟ. 10 years ಅಲ್ಲಿ 7 years ಸೇವಂತಿನೇ ಮಾಡಿದ್ದಾಳೆ. ವಾವ್ 10 years ಅಲ್ಲಿ 7 years ಸೇವಂತಿನೇ ಮಾಡಿದ್ದೀನಿ. ಸೊ ಅಷ್ಟು ಅಂದರೆ ಸಿಕ್ಕಾಪಟ್ಟಿ ಸತಿ ಜಗಳ ಆಡಿದ್ದೀವಿ ಸೆಟ್ಟಲ್ಲಿ. ಆದರೂ ಇಲ್ಲಿವರೆಗೂ ನಾನು ಇನ್ನೊಬ್ಬರು ಸಂಗೀತ ಮೇಡಮು ಲಾಸ್ಟ್ವರೆಗೂ ಇದ್ದೀವಿ. ಅಂದರೆ ರೀಪ್ಲೇಸ್ ಆಗದೆ ಇರೋವಂಥ ಕ್ಯಾರೆಕ್ಟರ್ಸು ನಮ್ಮ ಅತ್ತೆ, ನಾನು, ಆಮೇಲೆ ನಮ್ಮ ಚಿಕ್ಕಪ್ಪ ಮತ್ತು ಮಾವ ಕ್ಯಾರೆಕ್ಟ್ರು. ಅವ್ರದ್ದು ಅವಾಗವಾಗ ಟ್ರ್ಯಾಕ್ ಸ್ವಲ್ಪ ಕಮ್ಮಿ ಆಗ್ತಿತ್ತು. ಬಟ್ ನಮ್ದು ಹಂಗಲ್ಲ, ಡೇ 1 ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡ್ಬಂದು ಇವಾಗ ಸಡನ್ನಾಗಿ ಬಿಡಬೇಕು ಅಂದರೆ ತುಂಬ ಬೇಜಾರಾಗ್ತಾ ಇದೆ. ಬಟ್ ನೋ ಆಪ್ಷನ್, ನಮ್ಮ ಲೈಫ್ನು ನೋಡ್ಕೋಬೇಕು, ಪರ್ಸ್ನಲ್ ಲೈಫ್ನು ನೋಡ್ಕೋಬೇಕಲ್ವ. ಸೊ ಅದಕ್ಕೋಸ್ಕರ ನಾನು ಇದನ್ನು ಪ್ರಾಜೆಕ್ಟ್ನ ಬಿಡ್ತಾ ಇದ್ದೀನಿ. ಆದರೂ ಒಂದು ಎಷ್ಟು 4 months ಕಂಪ್ಲೀಟ್ ಆಗೋವರೆಗೂ ಕೆಲಸ ಮಾಡಿದೆ. ಮುಖ ಎಲ್ಲ ದಪ್ಪ ಆಗಕ್ಕೆ ಶುರು ಆಯಿತು, ಸ್ಕ್ರೀನೆಲ್ಲ ಈಸಿಯಾಗಿ ಗೊತ್ತಾಗಕ್ಕೆ ಶುರು ಆಯಿತು, ಸುಸ್ತಾಗಕ್ಕೆ ಶುರು ಆಯಿತು. ಮೇನ್ಲಿ ಜಾಸ್ತಿ ಹೊತ್ತು ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಯಾಕೆ ರಿಸ್ಕ್ ತೊಗೊಂಡೆಲ್ಲ ಯಾಕೆ ಮಾಡಬೇಕು ಅಂತ ಮನೇಲಿ ಎಲ್ಲ ಕ್ಯಾಕರ್ ಸುಗಿಯಕ್ಕೆ ಶುರು ಮಾಡಿದ್ರು. ನಾನು ಮಾಡ್ತಿದ್ದೆ ಅಂದ್ರು ಮನೇಲಿ ಬಿಡಲ್ಲ ಮಾಡೋಕ್ಕೆ. ನನಗೆ ತೋರ್ಸಕ್ಕೆ ಬಿಡಮ್ಮ, ಮನೇಲಿ ಮಾಡಕ್ಕೆ ಬಿಡಲ್ಲ. ಧಾರವಾಡದಲ್ಲಿ ಇದ್ದಾರೆ, ಹುಬ್ಳಿಯಲ್ಲಿದ್ದಾರೆ ಅವರು. ಅದಕ್ಕೆ ಇವಾಗ ಬ್ರೇಕ್ ತಗೊಳ್ತಾ ಇದ್ದೀನಿ. ಐ ಡೋಂಟ್ ನೋ ಯಾವಾಗ ವಾಪಸ್ ಮತ್ತೆ ಕ್ಯಾಮ್ರಾ ಅಂದರೆ ಟಿ ವಿಲಿ ಬರ್ತೀನೋ ಇಲ್ಲಿ ಗೊತ್ತಿಲ್ಲ. ಅಂಟಿಲ್ ದೆನ್ ತುಂಬ ಮಿಸ್ ಮಾಡ್ಕೊಳ್ತೀನಿ. ಆದಷ್ಟು ಬೇಗ ಬರೋ ಪ್ರಯತ್ನಗಳನ್ನು ಮಾಡ್ತೀನಿ ಅಲ್ವಾ. ಯೂಟ್ಯೂಬ್ ಚಾನಲ್ ಸಿಗ್ತಾ ಇರ್ತೀವಿ ಅವಾಗ ಯೂಟ್ಯೂಬಲ್ಲಿ ಸಿಗ್ತಾ ಇರ್ತೀವಿ. ಬಟ್ ಬ್ರೇಕ್ ಮಾಡಿದ ಕಾರಣನೇ ಈ 3-4 ತಿಂಗಳು ನಮಗೆ ಏನಾದ್ರು ಮಾಡಿದ್ರೆ ಏನಾರು ಆಗಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ. ಎಲ್ಲ ಆದ್ಮೇಲೆ ಒಂದು ಸ್ವಲ್ಪ ಹೇಳ್ತಾರಲ್ಲ ಮನೇಲಿ, ಒಂದು 3 ತಿಂಗಳು 4 ತಿಂಗಳು ಎಲ್ಲೂ ಅನೌನ್ಸ್ ಮಾಡಬೇಡಿ ಅಂತ ಹೇಳ್ತಾರಲ್ವಾ, ದೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ವ್ಲಾಗ್ಸ್ ಮಾಡೋದನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ವಿ. ತುಂಬ ಜನ ಏನು ಅಂದ್ಕೊಂಡ್ಬಿಟ್ಟಿದ್ರು ಅಂದರೆ, ನಾನು ರಾಮಾಚಾರಿಯಲ್ಲಿ ಪ್ರೆಗ್ನೆಂಟು ಅಂತ ನಾಟಕ ಆಡ್ತಿದ್ದೆ ಅಲ್ವಾ, ಆವಾಗಲೇ ನಾನು ಪ್ರೆಗ್ನೆಂಟ್ ಆಗಿದ್ದೆ, ಅದಕ್ಕೋಸ್ಕರನೇ ಸೀರಿಯಲ್ ಬಿಟ್ಟಿದ್ದಾರೆ ಇವರು ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಬಟ್ ಇಲ್ಲ, ನಾನು ಅವಾಗಿನ್ನ ಕನ್ಸೀವ್ ಆಗಿರಲಿಲ್ಲ. ಅದು ಅವಾಗ ಸುಮ್ಮನೆ ನಾಟಕನೇ ಮಾಡ್ತಾ ಇದ್ದಿದ್ದು ಸೀರಿಯಲಲ್ಲಿ. ಅದಾದ್ಮೇಲೆ ಮಾಡ್ತೀಯಮ್ಮ ಅಂದ್ಬಿಟ್ಟು ದೇವರು ಸರಿ ಓಕೆ ಸಿಗೋಣ, ನೋಡೋಣ ಸೆಲಿಬ್ರೇಷನ್ ಏನಿರುತ್ತೆ, ಏನು ಮಾಡ್ತಾರೆ ಗೊತ್ತಿಲ್ಲ ನನಗೂ. ಊಟಕ್ಕೆ ಕರೆದಿದ್ದಾರೆ, ಚೆನ್ನಾಗಿ ಊಟ ಮಾಡಿಕೊಂಡು ಬರ್ತೀವಿ. ಬಾಯ್. ಅಶ್ರಮ ಯಶವಂತ್ ಕುಮಾರ್ ಇಲ್ಲಿ ನೋಡಿ, ಇವರು ನನಗೋಸ್ಕರ ಫೀಲಲ್ಲಿ ನಾಚ್ಕೋತಾ ಇದ್ದಾರೆ. ಅಲ್ಲಿ ಇಲ್ಲಿ ಕಾಣ್ತಿದ್ರ ಮಿರರ್ ಅಲ್ಲಿ ನಾಚ್ಕೋತಾ ಇದ್ದಾರೆ. ಎಷ್ಟು ಘಮ ಘಮ ಅಂತಿದೆ ಅಂದ್ರೆ ಸಖತ್ತಾಗಿದೆ. ಏನು ಅಮ್ಮ ಅದು? ಕಟ್ಕೊಂಡ್ಬಂದೆ ಈಗ. ಥ್ಯಾಂಕ್ ಯು. ನಾನು ಕೂದಲು ಬಿಟ್ಕೊಂಡ್ ಬಂದಿದ್ದೆ ಅಂತ ಜಡೆ ಹಾಕಿಸ್ತವ್ರೆ. ಹಾಯ್ ಹೀರೋಯಿನ್ ಬಂದು ಹೀರೋಯಿನ್ ಇವತ್ತು ಇವರೇ ಹೀರೋಯಿನ್ ಅಪ್ಪ. ಇವತ್ತು ಹೀರೋನು ನಾನೇ, ಹೀರೋಯಿನ್ ಇಲ್ಲ, ಹೀರೋ ಆಚೆ ಕೂತಿದ್ದಾರೆ. ಇವ್ರು ಹೀರೋನು ನಾನು ಇವಾಗ ತಾನೇ ಮಾತಾಡ್ಸ್ಕೊಂಡ್ ಬಂದೆ. ಇವಾಗ ತಾನೇ ಒಳಗಡೆ ಹೋದ್ರು. ನಮ್ಮ ಹುಡುಗಿ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಬಂದೆ. ತುಂಬ ಬಿಡ್ಬೇಡ. ನಮ್ಮ ಇಂಟರ್ನ್ಯಾಷನಲ್ ಹೇರ್ ಡ್ರೆಸ್ಸರ್
ಕುಂಬಿಲ್ದೆ ತಲೆ ಬಚ್ತಾರೆ ನನಗೆ. ಏನ್ ಚಿಕ್ಕಿ ನೋಡಿ ಚಿಕ್ಕಿ ತಲೆ ಬಾಚ್ಕೊಂಡು ಹೂವ ಮುಡ್ಸ್ಕೊಳ್ತಾ ಇದ್ವಿ. ಸೊ ನಾನು ಜಡೆ ಹಾಕಿಸ್ಕೊಂಡು ಹೂವು ಮುಡಿಸ್ಕೊಂಡು ರೆಡಿ ಆಗ್ಬಿಟ್ಟು ಬಂದೆ. ಅಷ್ಟರಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ನು ಮಾಡ್ತಾಯಿದ್ರು. ಇವರೆಲ್ಲ ನನ್ನ ಸೇವಂತಿ ಟೀಮ್. ಸೊ ಒಬ್ಬೊಬ್ಬರೇ ಬಂದು ಶಾಸ್ತ್ರನ ಮಾಡೋಕ್ಕೆ ಶುರು ಮಾಡಿದ್ರು. ಇವ್ರು ಎಲ್ಲರೂ ನಿಮ್ಗೆ ಪರಿಚಯ ಇರ್ತಾರೆ. ಇವರು ಸಂಗೀತ ಮೇಡಮ್ ಅಂತ, ಸೀರಿಯಲಲ್ಲಿ ನನ್ನ ಅತ್ತೆ ಕಲ್ಪನಾ ಅಂತ. ಸೊ ಇವ್ರು ಆ್ಯಕ್ಚುಲಿ ಬರಲ್ಲ ಅಂತ ಹೇಳಿದರು, ಯಾವುದೋ ಫಂಕ್ಷನ್ ಇದೆ ಬರೋಕ್ಕಾಗಲ್ಲ ಅಂತ ಹೇಳಿದರು. ಬಟ್ ಫಂಕ್ಷನ್ನ ಮುಗಿಸ್ಕೊಂಡು ಡೈರೆಕ್ಟಾಗಿ ನಮ್ಮ ಸರ್ ಮನೆಗೆ ಬಂದಿದ್ದು ಖುಷಿ ಆಯಿತು ನನಗೆ. ಆ್ಯಂಡ್ ಪ್ರೆಗ್ನೆನ್ಸಿಯಲ್ಲಿ ವೇಟ್ ಗೇನ್ ಆಗಿರೋದ್ರಿಂದ ಕೈ ಎಲ್ಲ ಊತ ಬಂದ್ಬಿಟ್ಟಿದೆ, ಕೈ ಕಾಲೆಲ್ಲ ಊತ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಬಳೆ ಹೋಗ್ತಾನೆ ಇರಲಿಲ್ಲ. ನನ್ನ ಸೈಜೇ ತಂದಿದ್ರು 2.6, ಪಾಪ ಹೋಗ್ತಾನೆ ಇರಲಿಲ್ಲ. ಆದರೂ ಕಷ್ಟಪಟ್ಟು ಶಾಸ್ತ್ರಕ್ಕಾದರೂ ಒಂದು 4 ಹಾಕ್ಕೊಳ್ಳೋಣ ಅಂತ ಫುಲ್ ಅದ್ರ ಜೊತೆ ಕುಸ್ತಿ ಹಿಡಿದು ಒಂದು 4 ಬಳೆ ಹಾಕ್ಕೊಂಡೆ. ಆ್ಯಂಡ್ ಇವರು ನಮ್ಮ ಫೇವ್ರೆಟ್ ಚಿಕ್ಕಿ, ಆನ್ ಸ್ಕ್ರೀನ್ ಕ್ರೈಮ್ ಪಾರ್ಟ್ನರ್. ಇವ್ರ ಜೊತೆ ಸಿಕ್ಕಾಪಟ್ಟೆ ಹರಟೆ ಮಾಡ್ತಾಯಿದ್ದೆ, ಸೆಟ್ಟಲ್ಲಿ ಸಿಕ್ಕಾಪಟ್ಟೆ ಬೈಸ್ಕೊಳ್ತಾ ಇದ್ವಿ ಬೇರೆ ಬೇರೆ ಡೈರೆಕ್ಟರ್ಸ್ ಬಂದಾಗೆಲ್ಲ. ಇವ್ರ ಜೊತೆ ಸಿಕ್ಕಾಪಟ್ಟೆ ಗಾಸಿಪ್ಸ್ ಎಲ್ಲ ಮಾಡಿದ್ದೀನಿ. ಆ್ಯಂಡ್ ಇವರು ತುಂಬ ಚೆನ್ನಾಗಿ ಊಟ ತರ್ತಾಯಿದ್ರು ಮನೆಯಿಂದ. ಮಧ್ಯಾಹ್ನ ಊಟಕ್ಕೋಸ್ಕರನೇ ಕಾಯ್ತಾ ಇದ್ವಿ. ನಮಗೋಸ್ಕರ ಅಲ್ಲಿ ಒಂದು ಡೈನಿಂಗ್ ಟೇಬಲ್ ಇತ್ತು, ಎಲ್ಲ ಒಟ್ಟಿಗೆ ಸೇರಿ ಊಟ ಮಾಡ್ತಾಯಿದ್ವಿ. ಅದೆಲ್ಲ ನಾನು ತುಂಬಾ ಮಿಸ್ ಮಾಡ್ತೀನಿ. ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಒಂದು ಬ್ಯೂಟಿಫುಲ್ ಆಗಿರೋ ಕೇಕ್ನ ತರಿಸಿದ್ರು. ನೋಡೋಕೆ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಅದ್ಭುತವಾಗಿತ್ತು. ಅದ್ರ ಮೇಲೆ ಸೇವಂತಿ 1960 ಎಪಿಸೋಡ್ಸ್ ಅಂತ ಬರ್ಸಿದ್ರು. ಸಖತ್ ಖುಷಿ ಆಯಿತು. 1960 ಆಯ್ತಾ ನಂದು? ನಾನು 40 ಆಗಿದ್ರೆ ನಿಜ ಹೇಳಬೇಕು ಅಂತ ಅಂದರೆ ನಾನು ತುಂಬಾ ಲಕ್ಕಿ. ಬಿಕಾಸ್ ಯಾವ ಸೀರಿಯಲಲ್ಲೂ
ಈ ಥರ ಒಂದು ಫೇರ್ವೆಲ್ ಪಾರ್ಟಿ ಕೊಡಲ್ಲ. ಪಾಪ ನನಗೋಸ್ಕರ ನಮ್ಮ ಪ್ರೊಡ್ಯೂಸರ್ ರಾಜು ಸರ್ ಮತ್ತು ಅವ್ರ ಮಗಳು ದಿವ್ಯಾ ಎಲ್ಲ ಅರೇಂಜ್ಮೆಂಟ್ಸು ಮಾಡಿದರು. ಸೇವಂತಿ ಸೀರಿಯಲ್ ಹೆಸರು ತಕ್ಕ ಹಾಗೆ ಸೇವಂತಿ ಹೂವಿನ ಮಾಲೆ ಮಾಡಿಸಿದ್ರು. ನನ್ನಷ್ಟು ಉದ್ದ, ನನ್ನಷ್ಟು ತೂಕನೇ ಇತ್ತು. ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀನಿ. ಸೇವಂತಿ ನನ್ನ ಫೇವ್ರೆಟ್ ಟೀಮ್. ಬಿಕಾಸ್ ಇಷ್ಟು ಕಂಫರ್ಟೇಬಲ್ ಆಗಿ ನಾನು ಯಾವ ಪ್ರೊಡಕ್ಷನ್ ಹೌಸಲ್ಲೂ ವರ್ಕ್ ಮಾಡಿರಲಿಲ್ಲ. ಎಲ್ಲ ಒಂದು ಕಂಪ್ಲೀಟ್ ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ವಿ. ಪ್ರತಿಯೊಬ್ಬರು ಹೇರ್ ಡ್ರೆಸ್ಸರ್, ಕಾಸ್ಟ್ಯೂಮರ್, ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಎಲ್ಲರೂ ತುಂಬಾ ಕ್ಲೋಸ್ ಆಗಿಬಿಟ್ಟಿದ್ರು. ಇವರು ನಮ್ಮ ಡೈಲಾಗ್ ರೈಟರ್ KP ಸರ್ ಅಂತ. ಪಾಪ ಇವರು ಕೂಡ ಬಂದು ನನಗೆ ಆಶೀರ್ವಾದ ಮಾಡಿ ಒಂದು ಸ್ಯಾರಿನ ಗಿಫ್ಟ್ ಕೊಟ್ಟು ಹೋದರು. ಎಲ್ಲ ತುಂಬ ಪ್ರೀತಿ ಮಾಡ್ತಾ ಇದ್ರು ಆ ಸೆಟ್ಟಲ್ಲಿ. ಅವ್ರನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊತೀನಿ ನಾನು ಇವಾಗ. ಇವರು ನಮ್ಮ ಮೇಕಪ್ ಆರ್ಟಿಸ್ಟ್ ಮೋಹನ್ ಅಣ್ಣ ಮತ್ತು ಅವರ ವೈಫ್. ಆಲ್ಮೋಸ್ಟ್ ಟೀಮಲ್ಲಿರೋರು ಎಲ್ಲರೂ ಬಂದಿದ್ರು. ಸ್ವಲ್ಪ ಜನ ಆರ್ಟಿಸ್ಟ್ ಮಿಸ್ ಆಗಿದ್ರು ಪಾಪ ಶೂಟ್ ಇರೋದ್ರಿಂದ. ಬಟ್ ಎಲ್ಲ ಬಂದಿದ್ದು ಖುಷಿ ಆಯಿತು. ಆ್ಯಂಡ್ ಪಾಪ ನಿಮ್ಗೆ ಹಾರ ಎಷ್ಟು ಭಾರ ಆಗಿತ್ತು ಅಂತ ಅಂದರೆ ನೋಡೋಕ್ಕಾಗಲಿ. ಪಾಪ ಅಜ್ಜಿನೇ ಬಂದು ಚೇರ್ ಕೊಟ್ಟರು. ಪ್ರತಿಯೊಬ್ಬರು ಇಷ್ಟೇ ಕೇರ್ ಮಾಡ್ತಾಯಿದ್ರು ಸೆಟ್ಟಲ್ಲಿ. ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಾದಾಗ ಎಲ್ಲರೂ ತುಂಬಾ ಖುಷಿಪಟ್ಟಿದ್ರು. ಎಷ್ಟೊಂದು ಕಾಳಜಿ ತೋರಿಸಿದ್ರು. ಟೀಮಿಂದ ಹಿಡಿದು ಪ್ರೊಡಕ್ಷನ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಹಾಗೆ ನಮ್ಮ ರೈಟರ್ಸ್. ಕತೆ ಕೂಡ ನನಗೆ ಈಸಿ ಆಗೋ ಥರನೇ ಸೀನ್ಸ್ ಬರೀತಾ ಇದ್ರು. ನಂಗೆ ಸ್ಟ್ರೇನ್ ಆಗುವಷ್ಟು ಸೀನ್ಸ್ ಬರೀತಾ ಇರಲಿಲ್ಲ. ಜಾಸ್ತಿ ಕಿರ್ಚಾಡೋದು ಬೇಡ ಅಂತ ಕಮ್ಮಿ ಸೀನ್ಸ್ನ ಮಾಡಿಸ್ತಾ ಇದ್ರು. ನಮ್ಮ ಪ್ರೊಡ್ಯೂಸರ್ಗೆ ನಾನು 2000 ಎಪಿಸೋಡ್ಸ್ ಕಂಪ್ಲೀಟ್ ಮಾಡಬೇಕು ಅನ್ನೋ ಆಸೆ ತುಂಬಾ ಇತ್ತು. ಬಟ್ ನನಗೆ ಹೋಗ್ತಾ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಮಧ್ಯಕ್ಕೆ ಸ್ಟಾಪ್ ಮಾಡಬೇಕಾಯ್ತು. ತುಂಬ ಮಜಾ ಮಾಡಿದ್ದೀನಿ ಈ ಸೆಟ್ಟಲ್ಲಿ. ಪ್ರತಿಯೊಬ್ಬರು ಅಷ್ಟೇ, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರ ಜೊತೆನೂ ಅಷ್ಟೇ ಮಜಾ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೆ. ನಾನು ಶೂಟಿಂಗ್ ಹೋಗಿದ್ದೀನಿ ಅನ್ನೋ ಫೀಲೇ ಬರ್ತಾ ಇರಲಿಲ್ಲ. ನಮ್ಮ ಜಗ್ಗಿ, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್, ಅವರಿಗೆಲ್ಲ ರೇಗಿಸ್ಕೊಂಡು ಜಗಳ ಮಾಡಿಕೊಂಡು, ಕ್ಯಾಮ್ರಾ ಅಸಿಸ್ಟೆಂಟ್ಸ್ಗೆಲ್ಲ ರೇಗಿಸ್ತಾ ಇದ್ದೆ. ಅವ್ರ ಜೊತೆ ಜಗಳ ಮಾಡ್ತಾ ಇದ್ದೆ, ಕೂಗಾಡ್ತಿದ್ದೆ, ಜೋರಾಗಿ ನಗಾಡ್ತಾ ಇದ್ದೆ. ನಾನು ಎಷ್ಟೇ ಗಲಾಟೆ ಮಾಡಿದ್ರು ಪಾಪ ಯಾರೂ ಬೈತಾ ಇರಲಿಲ್ಲ. ಹಿಂದ್ಗಡೆ ಬೈತಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಮುಂದೆ ಅಂತೂ ಯಾರೂ ಬೈತಾ ಇರಲಿಲ್ಲ. ಆ್ಯಂಡ್ ಅವತ್ತು ಫಂಕ್ಷನ್ಗೆ ಎಲ್ಲರೂ ಬಂದಿದ್ದು ತುಂಬಾ ಖುಷಿ ಆಯಿತು. ಆ್ಯಂಡ್ ಚಾನಲ್ನಿಂದ ಚಂದ್ರು ಸರ್ ಅವರು ಬಂದಿದ್ದರು. ಪ್ರತಿಯೊಬ್ಬರು ಫೇರ್ವೆಲ್ ಪಾರ್ಟಿಗೆ ಬಂದಿದ್ರು. ತುಂಬ ಖುಷಿ ಆಯಿತು. ಬಟ್ ಈ ಒಂದು ಫೇರ್ವೆಲ್ ಪಾರ್ಟಿನ ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಕ್ಕೆ ರಾಜು ಸರ್ ಹಾಗೆ ದಿವ್ಯಾ, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ರಿಯಲಿ ಗ್ರೇಟ್ಫುಲ್ ನಿಮ್ಮ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದಕ್ಕೆ. ಐ ಹೋಪ್ ಇನ್ ಫ್ಯೂಚರ್ ಕೂಡ ನಾನು ಇವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತೀನಿ. ಬಿಕಾಸ್ ತುಂಬ ನೆಮ್ಮದಿಯಾಗಿ ಖುಷಿಯಾಗಿ ಕೆಲಸ ಮಾಡ್ಬೋದು ಇವರ ಪ್ರೊಡಕ್ಷನಲ್ಲಿ. ಹಾಗೆ ಅವ್ರ ಎಲ್ಲ ಪ್ರೊಜೆಕ್ಟ್ಸ್ಗೂ ಆಲ್ ದ ವೆರಿ ಬೆಸ್ಟ್. ಜಾಸ್ತಿ ಪ್ರೊಜೆಕ್ಟ್ಸ್ನ ಮಾಡಲಿ. ಎಲ್ಲ ಹೊಸಬ್ರಿಗೂ ಹಾಗೂ ಹಳಬ್ರಿಗೂ ಕೆಲಸ ಸಿಗಲಿ, ಬ್ಯುಸಿಯಾಗಿರಲಿ. ಆ್ಯಂಡ್ ನಿಮ್ಮ ಪ್ರೊಡಕ್ಷನಲ್ಲಿ ಕೆಲಸ ಮಾಡೋದಕ್ಕೆ ನಾನು ನಿಜವಾಗ್ಲೂ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಿದ್ದಕ್ಕೆ. ಆದಷ್ಟು ಬೇಗ ವಾಪಸ್ ಬಂದು ಮತ್ತೆ ಕೆಲಸ ಮಾಡ್ತೀನಿ. ಐ ವಿಲ್ ಡೆಫಿನೆಟ್ಲಿ ಮಿಸ್ ದ ಹೋಲ್ ಟೀಮ್. ಆ್ಯಂಡ್ ಥ್ಯಾಂಕ್ ಯು ಯಜಮಾನ್ರೆ, ನನಗೆ ಈ ಸಿಚುವೇಶನ್ನಲ್ಲೂ ಶೂಟಿಂಗ್ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಆ್ಯಂಡ್ ಸೇವಂತಿ ಟೀಮ್, ಆಲ್ ದ ವೆರಿ ಬೆಸ್ಟ್. 2000, 2500, 3000 ಕಂಪ್ಲೀಟ್ ಮಾಡಲಿ ಅಂತ ನಾನು ದೇವ್ರ ಹತ್ರ ಬಿಟ್ಕೊಳ್ತೀನಿ. ಬಿಕಾಸ್ ಸೇವಂತಿ ಒಂದು ರೆಕಾರ್ಡ್ನ ಬ್ರೇಕ್ ಮಾಡಬೇಕು. ಯಾಕಂದರೆ ರೀಸೆಂಟ್ ಟೈಮ್ಸಲ್ಲಿ ಯಾವ ಸೀರಿಯಲ್ನೂ ಇಷ್ಟೊಂದು ಎಪಿಸೋಡ್ಸ್ನ ಕಂಪ್ಲೀಟ್ ಮಾಡಿಲ್ಲ. ಸೊ ಹಾಗಾಗಿ ಐ ವಿಶ್ ದಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಮಿಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.